ಹಾವೇರಿ ಟಿಕೆಟ್ಗೆ ಈಶ್ವರಪ್ಪ ಪುತ್ರನ ಪ್ರಯತ್ನ ಇತ್ತು, ಆದರೆ ಟಿಕೆಟ್ ಕೈ ತಪ್ಪುವ ವದಂತಿ. ನಾನು ಟಿಕೆಟ್ ಬಗ್ಗೆ ಏನನ್ನು ಹೇಳೋದಿಲ್ಲ ಅಂತ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಪುತ್ರನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಪ್ರತಿಕ್ರಿಯಿಸೋದಿಲ್ಲ. ಒಂದು ವೇಳೆ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದ್ರೆ ಈಶ್ವರಪ್ಪ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಇದೆ. ಅದಕ್ಕೂ ಅವರೇನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ನಾನು ಕುಟುಂಬ ಸಮೇತ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಂತಷ್ಟೇ ಕೆಎಸ್ ಈಶ್ವರಪ್ಪನವರು ಪ್ರತಿಕ್ರಿಯಿಸಿದ್ದಾರೆ. ಟಿಕೆಟ್ಗಾಗಿ ಮೂಕಾಂಬಿಕಾ ದೇವಿಯ ಮೊರೆ ಹೋಗಿದ್ದಾರೆ ಈಶ್ವರಪ್ಪ. ಪತ್ನಿ ಜಯಲಕ್ಷ್ಮಿ, ಪುತ್ರ ಕಾಂತೇಶ್, ಸೊಸೆಯ ಜೊತೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಏನು ಹೇಳಲ್ಲ, ಏನು ಹೇಳಲ್ಲ ನಾನು ಇವಾಗ, ಏನು ಹೇಳಲ್ಲ ಹಾವೇರಿ ಟಿಕೆಟ್ ಬಗ್ಗೆ. ಏನು ಹೇಳಲ್ಲ, ಏನು ಹೇಳಲ್ಲ ನಾನು ಇವಾಗ, ಏನು ಹೇಳಲ್ಲ ಹಾವೇರಿ ಟಿಕೆಟ್ ಬಗ್ಗೆ. ಏನು ಹೇಳಲ್ಲ, ಏನು ಹೇಳಲ್ಲ ನಾನು ಇವಾಗ, ಏನು ಹೇಳಲ್ಲ ಹಾವೇರಿ ಟಿಕೆಟ್ ಬಗ್ಗೆ. ಏನು ಹೇಳಲ್ಲ, ಏನು ಹೇಳಲ್ಲ ನಾನು ಇವಾಗ, ಏನು ಹೇಳಲ್ಲ ಹಾವೇರಿ ಟಿಕೆಟ್ ಬಗ್ಗೆ. ನಿನ್ನೆ ಶಿವಮೊಗ್ಗದಲ್ಲಿ ಸಭೆಯೊಂದನ್ನು ಕೂಡ ನಡೆಸಿದ್ದಾರೆ. ಒಂದು ವೇಳೆ ಪುತ್ರನಿಗೆ ಹಾವೇರಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಈಶ್ವರಪ್ಪನವರು ಕಣಕ್ಕಿಳಿಯೋ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ ಅಂತ. ಅವಾಗ ಕುತ್ಕೊಂಡಾಗ ಅಲ್ಲಿ ಬೇಡ, ಅಲ್ಲಿ ಲಿಂಗಾಯತರೇ ಹಾಕ್ಬೇಕು ಕ್ಯಾಂಡಿಡೇಟ್, ಅಲ್ಲಿ ಸರಿ ಆಗಲ್ಲ ಅಂತ ಈಶ್ವರಪ್ಪ ಅಲ್ಲಿಂದ ಫೋನ್ ಮಾಡಿದೆ. ಅಭಿಪ್ರಾಯಗಳು ಅವಾಗ ಕುತ್ಕೊಂಡಾಗ ಅಲ್ಲಿ ಬೇಡ, ಅಲ್ಲಿ ಲಿಂಗಾಯತರೇ ಹಾಕ್ಬೇಕು ಕ್ಯಾಂಡಿಡೇಟ್, ಅಲ್ಲಿ ಸರಿ ಆಗಲ್ಲ ಅಂತ ಈಶ್ವರಪ್ಪ ಅಲ್ಲಿಂದ ಫೋನ್ ಮಾಡಿದೆ. ಅಭಿಪ್ರಾಯಗಳು ಅವಾಗ ಕುತ್ಕೊಂಡಾಗ ಅಲ್ಲಿ ಬೇಡ, ಅಲ್ಲಿ ಲಿಂಗಾಯತರೇ ಹಾಕ್ಬೇಕು ಕ್ಯಾಂಡಿಡೇಟ್, ಅಲ್ಲಿ ಸರಿ ಆಗಲ್ಲ ಅಂತ ಈಶ್ವರಪ್ಪ ಅಲ್ಲಿಂದ ಫೋನ್ ಮಾಡಿದೆ. ಅಭಿಪ್ರಾಯಗಳು ಅವಾಗ ಕುತ್ಕೊಂಡಾಗ ಅಲ್ಲಿ ಬೇಡ, ಅಲ್ಲಿ ಲಿಂಗಾಯತರೇ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಪ್ರಸನ್ನ. ಈಶ್ವರಪ್ಪ ತಮಗೆ ಟಿಕೆಟ್ ಕೈ ತಪ್ಪದಾಗ್ಲೂ ಸುಮ್ಮನಿದ್ರು. ಈ ಹಂತದಲ್ಲಿ ಪುತ್ರನಿಗೆ ಟಿಕೆಟ್ ಡೌಟ್ ಅನ್ನುವಾಗ್ಲೂ ಸದ್ಯಕ್ಕೆ ಸುಮ್ಮನಿದ್ದಾರೆ. ಬಟ್ ಒಂದು ವೇಳೆ ಅದು ಖಾತ್ರಿ ಆದರೆ ತಾವೇ ಅಖಾಡಕ್ಕಿಳಿಯೋ ನಿರ್ಧಾರ ಮಾಡಿದ್ದಾರೆ. ಈ ಸಭೆ ಕೂಡ ನಡೆದಿರೋದ್ರಿಂದ ಆ ಮನಸ್ಥಿತಿಯಲ್ಲಿದ್ದಾರೆ ಈಶ್ವರಪ್ಪನವರು ಅಂತ. ವಿಜಯ್, ಏನು ಕಳೆದ ಒಂದು ವಾರದಿಂದ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರು ಏನು ಹಾವೇರಿ ಟಿಕೆಟ್ನ ಒಂದು ಹಾವೇರಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ಆ ಟಿಕೆಟ್ ಬಯಸಿದ್ರು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಅವರ ಬೆಂಬಲಿಗರು ಇಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಮನೆಗೆ ಹೋಗ್ಬಿಟ್ಟು ಕೇಳ್ಕೊಂಡಿರುವಂಥದ್ದು, ನಮ್ಮ ಕಾಂತೇಶ್ಗೆ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು. ಹಾಗೆ ಮೊನ್ನೆ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಬಂದಾಗ ಅವರಿಗೂ ಕೂಡ ಅವ್ರ ಕಾರಿಗೆ ಮುತ್ತಿಗೆ ಹಾಕ್ಬಿಟ್ಟು ಕೇಳಿರುವಂಥದ್ದು. ಹಾಗೆ ಪ್ರಹ್ಲಾದ್ ಜೋಶಿನೇ ಖುದ್ದು ಈಶ್ವರಪ್ಪನವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಜೊತೆ ಮಾತುಕತೆ ಆಗಿರೋದು. ಎಲ್ಲದರ ನಡುವೆ ನಿನ್ನೆ ರಾತ್ರಿ ಏನು ಒಂದು ಪಟ್ಟಿ ಬಿಡುಗಡೆ ಆಗಿದೆ ಅಂತ ಹೇಳಲಾಗ್ತದೆ. ಆ ಒಂದು ಪಟ್ಟಿ ಪ್ರಕಾರ ಯೋಚನೆ ಮಾಡಿದರೆ ಹಾವೇರಿಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಿಎಂ ಆಗಿರುವಂಥ ಬಸವರಾಜ ಬೊಮ್ಮಾಯಿಯವರು ಕಣಕ್ಕಿಳಿದರೆ. ಹೀಗೆ ಹಿನ್ನೆಲೆಯಲ್ಲಿ ಕಾಂತೇಶ್ ಅವರು ಕಳೆದ 2 ವರ್ಷಗಳಿಂದ ಆ ಒಂದು ಕ್ಷೇತ್ರದಂತೆ ಓಡಾಡ್ಬಿಟ್ಟು ಟಿಕೆಟ್ಗಾಗಿ ಪ್ರಯತ್ನ ಮಾಡಿದ್ರು. ಮತ್ತೆ ಬೇರೆ ಬೇರೆ ಸಮಾಜದ ಪ್ರಮುಖರುಗಳ ಮತ್ತು ಸಾಧು ಸಂತರ ವಿಶ್ವಾಸ ಗಳಿಸುವಂಥ ಪ್ರಯತ್ನ ಮಾಡಿದ್ರು. ಆ ಎಲ್ಲ ಪ್ರಯತ್ನಗಳು ವಿಫಲ ಆಗಬಹುದು ಅನ್ನೋ ಸಾಧ್ಯತೆಯಲ್ಲಿ ಈಶ್ವರಪ್ಪನವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿರೋದು ಕಂಡು ಬರ್ತಾ ಇದೆ. ಹಾಗೆಯೇ ಆ ಥರ ಏನು ಒಂದು ಆಗದ ಪಕ್ಷದಲ್ಲಿ ನಾನೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಅಂದರೆ ಬಿಜೆಪಿಯ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಆಗಿರುವಂಥ BY ರಾಘವೇಂದ್ರ ವಿರುದ್ಧ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರ ಒಂದು ಮನಸ್ಥಿತಿ ಇರುವಂಥದ್ದು. ಹಾಗೆ ಈ ಸಂಬಂಧಪಟ್ಟಂತೆ ಈಗ ಅವರ ಬೆಂಬಲಿಗರು ಸಾಗರ, ಶಿಕಾರಿಪುರ, ಬೇರೆ ಬೇರೆ ಕಡೆ ಅವರ ಆಪ್ತರು ಏನಿದೆ ಅವರು ಸಭೆ ನಡೆಸ್ಬಿಟ್ಟು ಅಭಿಪ್ರಾಯ ಸಂಘಕ್ಕೆ ಮುಂದಾಗ್ತಿರೋಂಥದ್ದು. ಹಾಗೆ ಇನ್ನೊಂದು 2 ಸಲ ಇನ್ನೊಂದು 2 ಸಲ ಈ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಆ ಒಂದು ಕ್ಲಾರಿಟಿ ನೋಡಿಕೊಂಡು ಬಹುತೇಕ ಒಂದು ಪಕ್ಷ ಅಂತಿಮವಾಗಿ ಪುತ್ರನಿಗೆ ಹಾವೇರಿಯ ಟಿಕೆಟ್ ಕೈ ತಪ್ಪಿದ್ದಾದರೆ ಈಶ್ವರಪ್ಪನವರು ಲೋಕಸಭಾ ಕ್ಷೇತ್ರದಿಂದ ಶಿವಮೊಗ್ಗ ಕಣದಿಂದ ಕಣಕ್ಕಿಳಿಯುವಂಥದ್ದು ಬಹುತೇಕ ಖಚಿತವಾಗಿರುವಂಥದ್ದು. ಆ ಒಂದು ಮನಸ್ಥಿಕತೆ ಕೂಡ ಅವರಲ್ಲಿ ಈಗ ಕಂಡು ಬರ್ತಿರುವಂಥದ್ದು. ಹಾಗೆಯೇ ಈಗ ಈ ಒಂದು ನಿಟ್ಟಿನಲ್ಲಿ ದೇವರ ಆಶೀರ್ವಾದ ಪಡೆಯೋಕ್ಕೋಸ್ಕರ ಕುಟುಂಬ ಸಮೇತ ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ಅವರು ತೆರಳಿರುವಂಥದ್ದು. ಒಟ್ಟಾರೆ ಈ ಒಂದು ಚಿತ್ರಣ ಏನು ಗಮನಿಸಿದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿಯ ತುಂಬಾನೇ ರಾಜ್ಯದಲ್ಲಿರುವಂಥ ಎಲ್ಲ ಉಳಿದೆಲ್ಲ ಲೋಕಸಭಾ ಕ್ಷೇತ್ರಗಳಿಂದ ಹೆಚ್ಚಿನ ಒಂದು ಗಮನ ಸೆಳೆಯುವಂಥ ಕ್ಷೇತ್ರಗತ. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಕಣಕ್ಕಿಳಿಯುವಂಥದ್ದು ಸ್ಪಷ್ಟವಾಗಿದೆ. ರಾಘವೇಂದ್ರ ಅವರಿಗೆ ಟಿಕೆಟ್ ಸಿಗುವಂಥದ್ದು ಸ್ಪಷ್ಟವಾಗಿದೆ. ಇದ್ರ ನಡುವೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ತಮ್ಮ ಮಗನಿಗೆ ಸಿಗುತ್ತೆ ಅಂತ, ಆ ಥರದ್ದೇನೋ ಒಂದು ಪಕ್ಷ ಅದೇ ಅಂತಿಮವಾಗಿ ಕೊನೆಗೂ ಫೈನಲ್ ಆಗಿ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಸಿಗಲ್ಲ ಅಂತ ಆದಂಥ ಪಕ್ಷದಲ್ಲಿ ಈಶ್ವರಪ್ಪನವರೇ ಖುದ್ದು ಕಣಕ್ಕಿಳಿದ್ಬಿಟ್ಟು ಈ ಒಂದು ಕಣದಲ್ಲಿ ಸ್ಪರ್ಧೆ ಮಾಡೋದ್ರ ಮೂಲಕ ಈ ಒಂದು ಕಣದ ಒಂದು ಹೆಚ್ಚಿನ ಒಂದು ರಂಗನ್ನು ಏರುವಂಥದ್ದು ಕಾಣಬಹುದು, ನಾವು ಕಾಣುವಂಥ ಸಾಧ್ಯತೆಗಳು ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಪ್ರಸನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.